ಇನ್ನು ಈ ಮಲಯಾಳಂ ಭಾಷೆ ಹೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ದೊಡ್ಡ ಸದ್ದಾಗಿದೆ, ಸುದ್ದಿಯಾಗಿದೆ. ಇದನ್ನು ಮುಖ್ಯಮಂತ್ರಿಗಳು ಕೂಡ ಖಂಡಿಸಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಖಂಡಿಸಿದ್ದಾರೆ. ಅಶೋಕ್ ಇದನ್ನು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಇದರ ಹಿಂದೆ CM ಅವರ ಕೈವಾಡ ಇದೆ ಅಂತಾರೆ ಅಶೋಕ್. ಯಾಕಂದರೆ ಇಲ್ಲಿ ತನಕ ಮುಖ್ಯಮಂತ್ರಿಗಳು ಖಡಕ್ ಉತ್ತರ ಕೊಟ್ಟಿಲ್ಲ. ನೀವು ಖಡಕ್ ಉತ್ತರ ಕೊಡಬೇಕಾಗಿತ್ತು, ನಮ್ಮದು ಬುಲ್ಡೋಜರ್ ಸರ್ಕಾರ ಅಂತ ಹೇಳಬೇಕಾಗಿತ್ತು. ಅದನ್ನು ಹೇಳಿಲ್ಲ ನೀವು. ಎಲ್ಲೋ ಒಂದು ಕಡೆಗೆ ನಿಮ್ಮದೇ ಕೈವಾಡ ಇದೆ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ ಅಂತಾರೆ ಅಶೋಕ್. ಬನ್ನಿ ಅಶೋಕ್ ಏನು ಹೇಳಿದ್ದಾರೆ ನೋಡೋಣ. ಕೇಂದ್ರ ಸರ್ಕಾರ ಅನ್ಯಾಯ. ಕೇಂದ್ರ ಸಿದ್ದರಾಮಯ್ಯನವರ ಬ್ರದರ್ಸ್ ಮಾಡಿರುವಂಥದ್ದು. ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ಬ್ರದರ್ಸು. ಯಾಕಂದರೆ ಕೇರಳ ಅದು ಯಾವುದೋ INDA ಅಲ್ಲ, INDA ಅವರ ಪಾರ್ಟ್ನರು, ಅಂದರೆ ಕ್ಲೋಸ್ ಪಾರ್ಟ್ನರ್ಸು, ಫ್ರೆಂಡ್ಸು, ಕ್ಲೋಸೆಸ್ಟ್. ಆ ಕ್ಲೋಸೆಸ್ಟ್ ಅವ್ರಿಗೆ ಮೊದಲೇ ಇವ್ರ ಹತ್ರ ಮಾತಾಡಿರ್ತಾರೆ. ಇವರು ನಾನು ಒದ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ. ಇದು ಏನು ಬೇರೆ ಏನೂ ಇಲ್ಲ. ಯಾಕಂದರೆ INDA ಪಾರ್ಟ್ನರ್ಸ್ ಅಂದರೆ ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ, ಸೌಹಾರ್ದತೆ ಇರ್ತದೆ. ಇವಾಗ ನಮ್ಮದಿಲ್ವಾ, ನಮ್ಮದು JDS ಇರ್ತೈತೆ, ನಮ್ಮದು ನಿತೀಶ್ ಕುಮಾರ್ ಪಾರ್ಟಿ ಇದೆ. ಏನೇ ಮಾಡಬೇಕಾದ್ರೂ ತೀರ್ಮಾನ ಆಗುತ್ತೆ ಇದರಲ್ಲಿ. ಇದು ಏಕಾಏಕಿ ತೀರ್ಮಾನ ಮಾಡವ್ರೆ ಅಂದರೆ ಇದರಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೈವಾಡ ಪಕ್ಕ ಇದೆ. ಇವ್ರ ಬ್ರದರ್ಸು ಅವರೆಲ್ಲ ಚರ್ಚೆ ಮಾಡಿ ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿಯನ್ನೇ ಅಲ್ಲಿ ಮ್ಯಾಚ್ ಮಾಡಿಬಿಡೋಣ, ಇಬ್ಬರು ಮ್ಯಾಚ್ ಫಿಕ್ಸಿಂಗ್ ಅಂತ ಮಾಡ್ಕೊಂಡಿರೋದು. ಹಂಗಿದ್ದಿದ್ರೆ ಆ್ಯಕ್ಷನ್ ತೊಗೊಂಡ್ಲಿ ಸಿದ್ದರಾಮಯ್ಯನವರು. ಅದೇ ಹೇಳಿದ್ನಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಅದು ಕಾರ ಅಂದರೆ ಆಗಲ್ಲ. ಅವ್ರು ಹೆಂಗೆ ಹೇಳಿದ್ರು ಹಂಗೆ ಹೇಳಿದ್ರ. ಬುಲ್ಡೋಜರ್ ಸರ್ಕಾರ ಕರ್ನಾಟಕದಲ್ಲಿ ಅಂದರು. ಸಿದ್ದರಾಮಯ್ಯ ಬುಲ್ಡೋಜರ್ ಅಂತ ಹೇಳಿದ್ರ, ಕೇರಳ ಸರ್ಕಾರನ ಬುಲ್ಡೋಜರ್ ಅಂತ ಹೇಳಿದ್ರ, ಯಾಕೆ ಹೇಳಲಿಲ್ಲ? ಸ್ಟ್ರಾಂಗ್ ಖಾರ ಅಲ್ಲ, ಉಪ್ಪು ಖಾರ ಎರಡೂ ಸೇರಿಸಿ ಹಾಕಬೇಕು, ಅವಾಗೇ ಅವ್ರು ಭಯ ಬೀಳೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಸರ್ಕಾರವನ್ನು ಹೇಳಲ್ಲ. ಇದೆಲ್ಲ ಮ್ಯಾಚ್ ಫಿಕ್ಸಿಂಗು. ಇದು ಕನ್ನಡಕ್ಕೆ ದ್ರೋಹ ಬಗ್ದಂಥ ಸರ್ಕಾರ. ಮೊನ್ನೆನೇ ಹೋಗಿದ್ರಲ್ಲಪ್ಪ, ಅಲ್ಲೇ ಅವ್ರ ಜೊತೆ ವೇದಿಕೆ ಮೇಲೆ ಕೈ ಕುಲ್ಕಿ ಪುಷ್ಪ ಕೊಟ್ಟು ಆಲಿಂಗನ ಎಲ್ಲ ಮಾಡಿದ್ರಲ್ಲ, ಅವಾಗ ಕೇಳಬೇಕಾಯ್ತು. ಈಗ ಬರಬೇಕಾದ್ರೆ ಪೂರ್ವ ತಯಾರಿ ಆಗಿರ್ತದೆ, ಅಲ್ಲಿ ಹೇಳ್ಬೇಕಾಯ್ತು. ಏನೂ ಇಲ್ಲ. ಯಾವುದ್ಯಾವುದಕ್ಕೂ ಕೇಂದ್ರ ಸರ್ಕಾರ ಅನ್ಯಾಯ, ಮೋದಿ ಅನ್ಯಾಯ ಅಂತಾರಲ್ಲ. ನಿಮ್ಮ ಪಾರ್ಟ್ನರ್ಗಳು ಮಾಡ್ತಾವ್ರಲ್ಲ ಬ್ರದರ್ಸು, ಅದನ್ನೇ ಯಾಕೆ ಅನ್ಯಾಯ ಅಂತ ಹೇಳಲ್ಲ? ಇದು ಸಿದ್ದರಾಮಯ್ಯನವರ ದ್ವಿಮುಖ ನೀತಿ. ಇದು ಒಳ್ಳೆಯದಲ್ಲ, ಕನ್ನಡಕ್ಕೆ ಮಾರಕ. ಸಿದ್ದರಾಮಯ್ಯನವರು ಕನ್ನಡಕ್ಕೆ ಮಾರಕ ತರುವಂಥ ಕೆಲಸವನ್ನು ಮಾಡಿದರೆ ಇದಕ್ಕೆ ಪ್ರೊಟೆಸ್ಟ್ ಯಾವ ರೀತಿ ಇರಬೇಕು ಅಂದರೆ ಬೆಚ್ಚಿ ಬೀಳ್ಬೇಕು ಕೇರಳದವರು. ಆ ರೀತಿಯ ಪ್ರೊಟೆಸ್ಟ್ ಆದರೆ ಜನಕ್ಕೆ ನಂಬಿಕೆ ಬರ್ತದೆ. ಇಲ್ಲ ಅಂದರೆ ನೀವು ಇನ್ವಾಲ್ವ್ ಅಂತ ನಾವು ತಿಳ್ಕೊತೀವಿ. ಈ ಮಲಯಾಳಂ ಹೇರಿಕೆ ಎನ್ನುವಂಥದ್ದು ಇದು ಖಂಡನೀಯ. ವೇಣುಗೋಪಾಲ್ ಪದೇ ಯಾಕೆ ಮೂಗು ತೂರಿಸ್ತಾರೆ ಅಂತ ಕೇಳ್ತಾರೆ ವಿಜೇಂದ್ರ. ಇನ್ನು ಕಮ್ಯುನಿಟಿ ಸಿದ್ಧಾಂತ ಹೇರಿಕೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಇಬ್ಬರು ನಾಯಕರು ಏನು ಹೇಳಿದ್ರು ನೋಡೋಣ. ಕೇರಳ ರಾಜ್ಯದ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪ್ರದೇಶದಲ್ಲಿ ಅಲ್ಲಿಯ ಸರ್ಕಾರ, ಕಮ್ಯುನಿಸ್ಟ್ ಸರ್ಕಾರ, ಕನ್ನಡ ಶಾಲೆಗಳಲ್ಲಿ ಮಲಯಾಳಂ ಭಾಷೆಯನ್ನು ಹೇರುವಂಥ, ಒತ್ತಾಯಪೂರ್ವಕವಾಗಿ ಮಲಯಾಳಂ ಭಾಷೆಯನ್ನು ಹೇರುವಂಥ ಒಂದು ಕೆಲಸಕ್ಕೆ ಆ ಸರ್ಕಾರ ಕೈ ಹಾಕಿರುವಂಥದ್ದು ಇದು ಖಂಡನೀಯ. ಇದು ಭಾರತೀಯ ಜನತಾ ಪಾರ್ಟಿ ಇದು ಪ್ರಬಲವಾಗಿ ಖಂಡಿಸ್ತದೆ. ಅಷ್ಟೇ ಅಲ್ಲ, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇದರ ಪ್ರಬಲ ವಿರೋಧವನ್ನು ಮಾಡಿದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ, ಕೇರಳದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಶಾಲೆಗಳನ್ನು ಉಳಿಸುವಂಥ ಕೆಲಸದಲ್ಲಿ ಕೇವಲ ನಿಮ್ಮ ಹೇಳಿಕೆ ಪತ್ರಗಳನ್ನು ಬರೆದ್ರೆ ಸಾಕಾಗೋದಿಲ್ಲ. ನಿಮ್ಮ KC ವೇಣುಗೋಪಾಲ್ ಅವರ ಕಿವಿಯನ್ನು ಹಿಂಡಿ ಯಾವುದೇ ರೀತಿ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು. ಕೇರಳದಲ್ಲಿರುವಂತಹ ಕನ್ನಡ ಶಾಲೆಯನ್ನು ರಕ್ಷಣೆ ಮಾಡುವಂಥದ್ದಾಗಲಿ, ಕೇರಳದಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಮೇಲೆ ಮಲಯಾಳಂ ಭಾಷೆ ಹೇರುವಂಥದ್ರಲ್ಲಿ ಯಾವುದಕ್ಕೂ ಕೂಡ ಅವಕಾಶನ ಕೊಡಬಾರ್ದು. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಸರ್ಕಾರ ಅವರ ಭಾಷೆಯನ್ನ ಕಡ್ಡಾಯ ಮಾಡ್ಕೊಂಡ್ರೆ ನಮ್ಮದೇನು ವಿರೋಧ ಇಲ್ಲ. ಅವ್ರ ಶಾಲೆಗಳಲ್ಲಿ, ಕನ್ನಡ ಶಾಲೆಗಳಲ್ಲಿ
ಯಾರೂ ಕೂಡ ಕಡ್ಡಾಯ ಮಾಡುವಂಗಿಲ್ಲ. ಯಾಕೆಂತಂದರೆ ಕರ್ನಾಟಕದಲ್ಲೂ ಮೈನಾರಿಟಿ ಶಾಲೆಗಳಿವೆ. ನಾವಲ್ಲಿ ಆಪ್ಷನಲ್ ಆಗಿ ಇಟ್ಟಿದ್ದೇವೆ ಹೊರತು ಅದನ್ನು ಕಡ್ಡಾಯ ಅಂತ ಹೇಳಕ್ಕೆ ಬರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜೇ ತಗೊಳ್ಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗೆ ಅಲ್ಲಿಯೂ ಕೂಡ ಕನ್ನಡ ಶಾಲೆಗಳಲ್ಲಿ ಆಪ್ಷನಲ್ ಆಗಿ ಒಂದು ಇದು ಮಲಯಾಳಂ ಸಬ್ಜೆಕ್ಟನ್ನು ಕೊಡ್ಬೋದು. ಅದನ್ನು ಬಿಟ್ಟು ಈ ರೀತಿ ಒತ್ತಾಯ ಮಾಡಿ ಚುನಾವಣೆಗಾಗಿ ಈ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ಕೇರಳ ಸರ್ಕಾರ ಹೊರಟಿದೆ. ಇದು ವ್ಯವಸ್ಥೆಯ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ಷಡ್ಯಂತ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಕೇರಳದ ನಡೆಯನ್ನ ಡಿ.ಕೆ. ಸುರೇಶ್ ಖಂಡಿಸಿದ್ದಾರೆ. ನೋಡಿ, ಕಾಸರಗೋಡು ಕರ್ನಾಟಕದ ಒಂದು ಭಾಗ, ಬಾಂಧವ್ಯಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಕೇರಳ ಮಾಡಬಾರ್ದು. ಇದು ಕನ್ನಡಿಗರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಕೂಡ ಸುರೇಶ್ ಹೇಳಿದ್ದಾರೆ. ರಾಜ್ಯದ ಭಾಷೆಗಳನ್ನ ರಾಜಕಾರಣಕ್ಕೆ ಬಳಸ್ಕೊಳ್ತಕ್ಕಂಥದ್ದು ಸಹಜವಾಗಿ ನಡೀತಾನೆ ಇರ್ತದೆ. ಆದರೆ ಇವತ್ತು ಕಾಸರಗೋಡು ಕರ್ನಾಟಕದ ಒಂದು ಭಾಗ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಮ ಪ್ರತಿಪಾದನೆ. ಆದರೆ ಅಲ್ಲಿಗೆ ಕನ್ನಡಿಗರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ಆ ಸರ್ಕಾರದ ಕೆಲಸ. ಬಹುಶಃ ಇವತ್ತು ಏನು ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಗಡಿ ಭಾಗದಲ್ಲಿ ಉತ್ತಮವಾದಂಥ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇರಳ ಮತ್ತು ಕರ್ನಾಟಕ ಈ ಬಗ್ಗೆ ನಮ್ಮ ಸರ್ಕಾರ ಏನು ಸುಮ್ಮನಿಲ್ಲ ಅಂತಾರೆ ಸಚಿವ ವೆಂಕಟೇಶ್. ಕೇರಳದ ನಡೆಯನ್ನು ನಾವು ಖಂಡಿಸಿದ್ದೀವಿ. ಖುದ್ದು ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರ ಬರೆದಿದ್ದಾರೆ. ಇನ್ನು ಅಲ್ಲಿನ ಸ್ಥಳೀಯರೇ ಕೇರಳದ ನಡೆಯನ್ನು ವಿರೋಧಿಸ್ತಾ ಇದ್ದಾರೆ. ಇದು ವೆಂಕಟೇಶ್ ಅವ್ರ ಹೇಳಿಕೆ. ಹೇಳ್ತಾ ಇದ್ದಾರೆ, ಬಟ್ ನಾವೆಲ್ಲ ನಮ್ಮ ಸರ್ಕಾರನ ವಿರೋಧ ಮಾಡಿದ್ದಿಲ್ಲ. ಆ ಥರ ಮಾಡಬಾರ್ದು, ನೀವು ಕಂಪಲ್ಸರಿ ಮಾಡಬಾರ್ದು ಅಂತ, ಕಡ್ಡಾಯ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಲ್ಲಿ ಜನರು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸರ್, ರಾಜ್ಯ ಸರ್ಕಾರದ ಮೇಲೆ ಕೇರಳ ಗೌರ್ಮೆಂಟ್ ಎಲ್ಲ ಇಂಟರ್ಫಿಯರ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ವಾ ಸರ್? ಕೋಗಿಲು ಪ್ರಕರಣ ಆಗಿರ್ಬೋದು. ಅವ್ರು ಏನು ಇಂಟರ್ಫಿಯರ್ ಮಾಡೋಕ್ಕೆ ಯಾಕೆ ಮಾಡ್ತಾರೆ ಅವರು? ಏನು ಇದೊಂದು ಪ್ರಕರಣದಲ್ಲಿ ಮಾತ್ರ ಅವರು ಬಂದಿದ್ದಾರೆ, ಬೇರೆ ವಿಚಾರ ಯಾವ ಥರ ಮಾಡಿಲ್ಲ.